ಇಲ್ಲಿ ಒಂದು ಕಡೆ ಸಿಎಂ ಸಿದ್ದರಾಮಯ್ಯನವರಿಗೆ ತನ್ನ ತವರು ಜಿಲ್ಲೆ ಮೈಸೂರು, ಮತ್ತೊಂದು ಕಡೆ ಚಾಮರಾಜನಗರ, ಈ ಎರಡೂ ಕ್ಷೇತ್ರಗಳನ್ನ ಗೆಲ್ಲಬೇಕು ಅನ್ನೋ ಹೊಣೆಗಾರಿಕೆ ಜೊತೆಗೆ ಸವಾಲು ಕೂಡ ಇದೆ. ಮೈಸೂರು ಚಾಮರಾಜನಗರ ಕ್ಷೇತ್ರವನ್ನ ಗೆಲ್ಲೋದಕ್ಕೆ ತಂತ್ರಗಾರಿಕೆಯನ್ನು ರೂಪಿಸ್ತಾ ಇದ್ದಾರೆ. ಈ ಎರಡೂ ಕ್ಷೇತ್ರಗಳ ಗೆಲುವಿಗೆ ಸಿಎಂ ಸಿದ್ದರಾಮಯ್ಯ ರಣತಂತ್ರವನ್ನ ರೂಪಿಸ್ತಾ ಇದ್ದಾರೆ. ಕಾಂಗ್ರೆಸ್ ಅಭ್ಯರ್ಥಿಗಳ ಗೆಲುವಿಗೆ ಸಿಎಂ ಸಮಾಲೋಚನೆಯನ್ನು ನಡೆಸಿದ್ದಾರೆ. ಕೈ ಮುಖಂಡರ ಜೊತೆಗೆ ಸಭೆ ನಡೆಸುತ್ತಾರೆ ಸಿಎಂ. ಎರಡು ಕ್ಷೇತ್ರಗಳ ಗ್ರೌಂಡ್ ಲೆವೆಲ್ ನಲ್ಲಿ ಕೈ ಪರಿಸ್ಥಿತಿ ಹೇಗಿದೆ ಅನ್ನೋದರ ಮಾಹಿತಿಯನ್ನ ಕಲೆ ಹಾಕ್ತಾರೆ ಸಿಎಂ. ಇನ್ನು ಕೈ ಪರಿಸ್ಥಿತಿ ಹೇಗಿದೆ ಅಂತ ಮಾಹಿತಿ ಪಡೆದು ಮುಂದಿನ ಒಂದು ರಣತಂತ್ರವನ್ನ ಸಿದ್ಧಪಡಿಸುತ್ತಾರೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ಇನ್ನು ಕಳೆದ ವಾರ ಅಷ್ಟೇ 4 ದಿನಗಳ ಕಾಲ ಮೈಸೂರಿನಲ್ಲಿ ಸಿಎಂ ವಾಸ್ತವ್ಯ ಹೂಡಿದ್ರು. ಕಾರಣ ಒಂದು ರೀತಿಯಾದಂತಹ ರಾಜಕೀಯ ತಂತ್ರಗಳಾಗಿರಬಹುದು, ಮತ್ತೊಂದು ಕಡೆ ರೆಸ್ಟ್ ತೆಗೆದುಕೊಳ್ತಾ ಇದ್ದೀನಿ ಅನ್ನುವಂತಹ ಮಾತುಗಳನ್ನ ಹೇಳ್ತಾ ಇದ್ರು. ಆದ್ರೆ ಈಗ ಮತ್ತೆ ನಾಳೆಯಿಂದ ಸಿಎಂ ತವರು ಕ್ಷೇತ್ರದ ಪ್ರವಾಸದಲ್ಲಿರ್ತಾರೆ. ಏಪ್ರಿಲ್ 1ರಿಂದ 3 ದಿನಗಳ ಕಾಲ ಸಿಎಂ ಮೈಸೂರು ಕ್ಷೇತ್ರದಲ್ಲಿ ರೌಂಡ್ಸ್ ಹಾಕ್ತಾರೆ. ಮೈಸೂರು ಚಾಮರಾಜನಗರದ ಅಭ್ಯರ್ಥಿಯನ್ನ ಗೆಲ್ಲಿಸಿಕೊಂಡು ಬರೋದಕ್ಕೆ ಸಿಎಂ ಬಹಳ ಆಕ್ಟಿವ್ ಆಗಿದ್ದಾರೆ. ಚಾಮರಾಜನಗರ ಕ್ಷೇತ್ರಕ್ಕೂ ಭೇಟಿ ನೀಡುತ್ತಾರೆ. ಸುನಿಲ್ ಬೋಸ್ ಅವರನ್ನ ಗೆಲ್ಲಿಸೋ ಜವಾಬ್ದಾರಿಯನ್ನ ಸಿಎಂ ಹೊತ್ತಿದ್ದಾರೆ. ಇನ್ನು ಮತ್ತೊಂದು ಕಡೆ ಡಾಕ್ಟರ್ ಎಚ್ ಸಿ ಮಹದೇವಪ್ಪ ಪುತ್ರ, ಸಚಿವರ ಪುತ್ರ ಸುನಿಲ್ ಬೋಸ್ ಚಾಮರಾಜನಗರ ಕ್ಷೇತ್ರದಿಂದ ಕೈ ಅಭ್ಯರ್ಥಿಯಾಗಿ ಕಣಕ್ಕಿಳಿತಾ ಇದ್ದಾರೆ. ನಿರೀಕ್ಷೆಯಂತೆ ಅವರಿಗೆ ಕೈ ಟಿಕೆಟ್ ಅನ್ನ ಕೂಡ ನೀಡಿದೆ. ವಿ ಶ್ರೀನಿವಾಸ್ ಪ್ರಸಾದ್ ಹಾಲಿ ಸಂಸದರೇನಿದ್ದಾರೆ ಅವರನ್ನ ಸೆಳೆಯುವಂತಹ ನಿಟ್ಟಿನಲ್ಲೂ ಕೂಡ ಕೈ ನಾಯಕರು ಒಂದಷ್ಟು ತೆರೆಮರೆಯ ತಂತ್ರಗಳನ್ನ ಮಾಡಿದ್ರು. ಆದ್ರೆ ಇದುವರೆಗೂ ಕೂಡ ಶ್ರೀನಿವಾಸ್ ಪ್ರಸಾದ್ ಯಾವುದೇ ರೀತಿಯಾದಂತಹ ನಿರ್ಧಾರವನ್ನ ಪ್ರಕಟಿಸಲಿಲ್ಲ. ಹೆಚ್ಚಿನ ಡೀಟೇಲ್ಸ್ ನೀಡ್ತಾರೆ ನಮ್ಮ ಪ್ರತಿನಿಧಿ ಸಂಜಯ್ ದೂರವಾಣಿ ಸಂಪರ್ಕದಲ್ಲಿ. ಸಂಜಯ್, ಒಂದು ಕಡೆ ಸಿಎಂಗೆ ಮೈಸೂರು, ಕೊಡಗು ಹಾಗೆ ಚಾಮರಾಜನಗರ ಎರಡೂ ಕ್ಷೇತ್ರಗಳನ್ನ ಗೆಲ್ಲಿಸ್ಕೊಂಡು ಬರಬೇಕು. ಯಾಕಂದ್ರೆ ಈ ಹಿಂದೆ ಸಚಿವರೇ ಅವ್ರು ಹೇಳಿದ್ರು, ಅಧಿಕಾರ ಮರ್ತು ಬಿಡಿ, ನಿಮ್ಮ ಅಭ್ಯರ್ಥಿಗಳನ್ನ ಗೆಲ್ಲಿಸ್ಕೊಂಡ್ ಬರಕ್ ಆಗ್ಲಿಲ್ಲ ಅಂದ್ರೆ ಅಂತ. ಸೊ ಅದೇ ಸವಾಲು ಸಿಎಂಗೂ ಕೂಡ ಇದ್ದಂತ ಕಾಣಿಸ್ತಾ ಇದೆ ಅಂತ ಅನ್ಸುತ್ತೆ ಈ ಸದ್ಯದ ಬೆಳವಣಿಗೆಗಳನ್ನ ಗಮನಿಸ್ತಾ ಇದ್ರೆ. ಪ್ರತಿಭಾ, ಏನಂತಂದ್ರೆ ಈ ಬಾರಿಯ ಲೋಕಸಭಾ ಏನಿದೆ ಸಾಕಷ್ಟು ಜಿದ್ದಾಜಿದ್ದಿನಿಂದ ಕೂಡಿರ್ತಕ್ಕಂಥದ್ದು ರಾಜ್ಯದಲ್ಲಿ. ಯಾಕಂತಂದ್ರೆ ಒಂದ್ ಕಡೆ ಮೋದಿ ಅಲೆ ಇದ್ರೆ ಮತ್ತೊಂದು ಕಡೆ ಕಾಂಗ್ರೆಸ್ ಅಧಿಕಾರದಲ್ಲಿ ಇರ್ತಕ್ಕಂಥದ್ದು ರಾಜ್ಯದಲ್ಲಿ. ಈ ಒಂದು ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಹೆಚ್ಚು ಸ್ಥಾನಗಳನ್ನ ಗೆಲ್ಲಬೇಕಾಗಿದೆ. ಜೊತೆಗೆ ಸಿಎಂ ಅವರು ಪ್ರತಿನಿಧಿಸ್ತಕ್ಕಂಥ ಸಿಎಂಗೆ ಮೈಸೂರು ತವರು ಜಿಲ್ಲೆ ಆಗಿರ್ತಕ್ಕಂಥದ್ದು, ಜೊತೆಗೆ ಸಿಎಂ ಅವರು ಪ್ರತಿನಿಧಿಸುವಂತಹ ವರುಣಾ ವಿಧಾನಸಭಾ ಕ್ಷೇತ್ರ ಅಂದ್ರೆ ಅದು ಚಾಮರಾಜನಗರ ಲೋಕಸಭಾ ಕ್ಷೇತ್ರಕ್ಕೆ ಬರ್ತವೆ. ಹಾಗಾಗಿ ಸಿಎಂ ಅವ್ರಿಗೆ ಇವೆರಡು ಮೈಸೂರು ಮತ್ತೆ ಚಾಮರಾಜನಗರ ಅವಳಿ ಕ್ಷೇತ್ರಗಳಿದ್ದಂತೆ ಎರಡೂ ಕಡೆ ಗೆಲ್ಲಿಸಬೇಕಾಗಿರ್ತಕ್ಕಂಥದ್ದು ಸಿದ್ದರಾಮಯ್ಯನವರಿಗೆ ಪ್ರತಿಷ್ಠೆಯ ಪ್ರಶ್ನೆ ಆಗಿರ್ತಕ್ಕಂಥದ್ದು. ಈ ಒಂದು ಹಿನ್ನೆಲೆಯಲ್ಲಿ ಸಿಎಂ ಸಿದ್ದರಾಮಯ್ಯನವರು ಏನೆಲ್ಲ ಗೆಲುವಿಗೆ ಬೇಕಾದಂತ ರಣತಂತ್ರವನ್ನ ಈಗಾಗಲೇ ಒಮ್ಮೆ ಚರ್ಚೆ ಮಾಡಿದ್ದಾರೆ. ಈಗ ಅಂದ್ರೆ ಮತ್ತೆ ನಾಳೆ ಸಿಎಂ ಅವರು ಮೈಸೂರಿಗೆ ಹೋಗ್ತಾ ಇರ್ತಕ್ಕಂಥದ್ದು. ಇಂಥ ಒಂದು ಸಂದರ್ಭದಲ್ಲಿ ಎರಡೂ ಕ್ಷೇತ್ರಗಳಲ್ಲಿ ವಾಸ್ತವ ಪರಿಸ್ಥಿತಿ ಹೇಗಿದೆ, ಗ್ರೌಂಡ್ ರಿಯಾಲಿಟಿಯನ್ನ ತರಿಸ್ಕೊಂತಾ ಇದ್ರೆ ಅಂದ್ರೆ ಅಲ್ಲಿರ್ತಕ್ಕಂಥ ಸ್ಥಳೀಯ ಮಾಜಿ ಶಾಸಕರು ಇರ್ಬೋದು, ಜಿಲ್ಲಾ ಪಂಚಾಯತಿ ಮಾಜಿ ಅಧ್ಯಕ್ಷರುಗಳು, ಹಿಂಗೆ ಪ್ರತಿ ಕೆಳ ಹಂತದ ನಾಯಕರ ಒಂದಷ್ಟು ಮಾಹಿತಿಯನ್ನ ತರಿಸ್ಕೊಂಡು ಯಾವೆಲ್ಲ ರಣತಂತ್ರವನ್ನ ಮುಂದೆ ಕೈಗೊಳ್ಬೇಕಾಗುತ್ತೆ. ಯಾಕಂತಂದ್ರೆ ಮೈಸೂರಿನಲ್ಲಿ ಗೆಲುವು ಅಷ್ಟು ಸುಲಭ ಇಲ್ಲ ಕಾಂಗ್ರೆಸ್ಗೆ. ರಾಜಮನೆತನದ ಒಡೆಯರ್ ನಿಂತಿರ್ತಕ್ಕಂಥದ್ದು, ಒಡೆಯರ್ ಫ್ಯಾಮಿಲಿ ಅವರನ್ನ ಗೆಲ್ಬೇಕಂತಂದ್ರೆ ಸಾಕಷ್ಟು ಕಷ್ಟ ಇರ್ತಕ್ಕಂಥದ್ದು. ಮತ್ತೊಂದ್ ಕಡೆ ಚಾಮರಾಜನಗರದಲ್ಲಿ ಕಾಂಗ್ರೆಸ್ಗೆ ಗೆಲುವು ಸುಲಭ ಅಂತ ಹೇಳ್ತಾ ಇದ್ರು. ಯಾವ ಕ್ಷಣದಲ್ಲಿ ಏನ್ ಬೇಕಾದ್ರೂ ಆಗ್ಬೋದು. ನರೇಂದ್ರ ಮೋದಿ ಅಲೆ ವಿರುದ್ಧ ಗೆಲ್ತಕ್ಕಂಥದ್ದು ಅಷ್ಟು ಸುಲಭ ಇಲ್ಲ. ಈ ಒಂದು ಹಿನ್ನೆಲೆಯಲ್ಲಿ ಯಾಕಂದ್ರೆ ಅಲ್ಲಿ ಸುನಿಲ್ ಬೋಸ್ ಕೊಡ್ಲಿಕ್ಕೆ ಅಲ್ಪ ಸ್ವಲ್ಪ ವಿರೋಧವೂ ಸಹ ಕೇಳಿ ಬಂದಿತ್ತು. ಮಹದೇವಪ್ಪನವರಾಗಿದೆ, ಎಲ್ಲಾರು ಕೆಲಸವನ್ನ ಮಾಡ್ತಾ ಇದ್ರೆ ಸುನಿಲ್ ಬೋಸ್ ಆಗಿರೋದ್ರಿಂದ ಅಲ್ಪ ಸ್ವಲ್ಪ ಭಿನ್ನಮತ ಕೂಡ ಇರ್ತಕ್ಕಂಥದ್ದು. ಇದೆಲ್ಲವನ್ನು ನಿವಾರಣೆ ಮಾಡಿ ಎರಡೂ ಕ್ಷೇತ್ರಗಳಲ್ಲೂ ಕಾಂಗ್ರೆಸ್ ಬಾವುಟ ಆರಿಸಬೇಕು. ಇದು ಸಿದ್ದರಾಮಯ್ಯನವರ ಒಂದು ಪ್ರತಿಷ್ಠೆಯ ವಿಚಾರ ಆಗಿರ್ತಕ್ಕಂಥದ್ದು. ಈ ಒಂದು ಹಿನ್ನೆಲೆಯಲ್ಲಿ ಖುದ್ದು ಸಿಎಂ ಸಿದ್ದರಾಮಯ್ಯನವರೇ ಅಖಾಡೆ ಕೇಳಿತಾ ಇರ್ತಕ್ಕಂಥದ್ದು. ಏನಿದೆ ಸಮಸ್ಯೆಗಳು ಎಲ್ಲವನ್ನು ನಿವಾರಣೆ ಮಾಡಿ ಚುನಾವಣಾ ಪ್ರಚಾರವನ್ನ ಕೈಗೊಂಡು ಭರ್ಜರಿಯಾಗಿ ಕಾಂಗ್ರೆಸ್ ಅಭ್ಯರ್ಥಿಗಳನ್ನ ಗೆಲ್ಲಿಸ್ಲಿಕ್ಕೆ ಸಿಎಂ ಸಿದ್ದರಾಮಯ್ಯ ಅವರು ಮುಂದಾಗ್ತಾ ಇರ್ತಕ್ಕಂಥದ್ದು. ನಾಳೆಯಿಂದ 3 ದಿನಗಳ ಕಾಲ ಮೈಸೂರಿನಲ್ಲಿ ಇರ್ತಾರೆ, ಜೊತೆಗೆ ಚಾಮರಾಜನಗರಕ್ಕೂ ಭೇಟಿ ಕೊಡ್ತಾರೆ. ಪ್ರತಿಭಾ, ಥ್ಯಾಂಕ್ ಯು ಸಂಜಯ್ ಡೀಟೇಲ್ಸ್ಗಾಗಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.